ಈಗ ಸ್ಟೇಜ್ ಅಲ್ಲಿ ಚಪ್ಪಾಳೆ ಸ್ವಲ್ಪ ಜೋರಾಗಿ ಬರ್ಬೇಕಲ್ಲ. ಹೀರೋಯಿನ್ ಹೀರೋ ಮೇಲೆ ಮೊದಲನೇದಾಗಿ ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ವಂದಿಸುತ್ತಾ, ಜೊತೆಗೆ ಪ್ರೀ ರಿಲೀಸ್ ಇವೆಂಟಿಗೆ ಬಂದಿರುವಂತಹ ಲಹರಿ ವೇಲು ಸರ್, ಪ್ರಕಾಶ್ ಸರ್, ಜೊತೆಗೆ ನಮ್ಮ ಚಟಪಟ ಚಂದ್ರು ಸರ್, ಕುಲ್ದೀಪ್ ಸರ್ ಫ್ಯಾಮಿಲಿ ಬಂದಿದ್ದಾರೆ. ನಿಮಗೆ ಥ್ಯಾಂಕ್ ಯು ವೆರಿ ಮಚ್. ಧನಂಜಯ್ ಹೇಳ್ತಾ ಇದ್ರು, ಯಂಗ್ಸ್ಟರ್ಗಳು ಸೇರಿ ಮಾಡುವಂತಹ ಸಿನಿಮಾ, ಅವರಷ್ಟೇ ಯಂಗ್ಸ್ಟರ್ ಅಲ್ಲ, ಅವ್ರ ತಾಯಿ ಅವ್ರಿಗಿಂತ ಹೆಂಗಾಗಿದ್ದಾರೆ, ಅವ್ರು ನೋಡೇ ನನಗೆ ಆಶ್ಚರ್ಯ ಆಯ್ತು. ಬಹುಶಃ ಅಲ್ಲಿಂದ ಬಂದಿದೆ ಅನ್ಸುತ್ತೆ. ಸೊ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಥ್ಯಾಂಕ್ ಯು. ಅದರಲ್ಲೂ ನಮ್ಮ ಹೀಗೂ ಉಂಟೆ ಸರ್, ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಯಾಕಂದ್ರೆ ಯಾವಾಗ ಸಿಕ್ಕಾಗ್ಲೂ ಕೂಡ ಹೇಳಿರ್ಲಿಲ್ಲ. ಸರ್ ಹೇಳ್ತಾ ಇದ್ರು, ಫ್ಯಾಮಿಲಿ ಮೆಂಬರ್ಸ್ ಯಾರಿಗೂ ಗೊತ್ತಿರ್ಲಿಲ್ಲ ಸಿನಿಮಾ ಮಾಡಿರೋದು ಅಂತ. ಸೊ ಈಗ ನೋಡ್ಬಿಟ್ಟು ಅವ್ರಿಗೂ ಅನಿಸ್ತಾ ಇದೆ ಹೀಗೂ ಉಂಟೆ ಅಂತ. ಸೊ ಥ್ಯಾಂಕ್ ಯು ಸರ್. ಮುಖ್ಯವಾಗಿ ನಮ್ಮ ಚಟಪಟ ಚಂದ್ರು ಸರ್ ಬಂದಿದ್ದಾರೆ. ಅವ್ರು ಬಂದು ಒನ್ ಮೋರ್ ಅಂದ್ರೆ ಸಿನಿಮಾನು ಕೂಡ ಹಾಗೆ ಹೋಗುತ್ತೆ. ನಮ್ಮ ಕುಲ್ದೀಪ್ ಸರ್ ವೈಫು, ಅವರಂತೂ ಡೇ 1 ಅಲ್ಲಿ ನಾನು ಅವ್ರನ್ನ ಮೀಟ್ ಆಗಿದ್ದು. ಅದಾದ್ಮೇಲೆ ಅವ್ರದ್ದು ಫೋನ್ ಮಾತಾಡಿದ್ವಿ. ಇವತ್ತು ಬಂದಿರೋದು ನನಗೆ ತುಂಬಾನೇ ಖುಷಿ, ಯಾಕಂದ್ರೆ ಫಸ್ಟ್ ಮೀಟ್ ಆದಾಗ ಆ ಗೆಸ್ಟರೇ ಪ್ರತಿಯೊಬ್ಬ ವ್ಯಕ್ತಿಗೆ ತುಂಬಾ ಮುಖ್ಯ ಆಗೋದು. ಅವ್ರು ಮಾತಾಡ್ಸಿದ್ದು ಅವ್ರ ಮಗಳು. ಅದಾದ್ಮೇಲೆ ನೋಡಿ ಇಲ್ಲಿವರೆಗೂ ಬಂದಿದೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ. ನನ್ನ ಫ್ರೆಂಡ್ ಸ್ನೇಹ, ರಾಕೇಶ್, ಆಂಟ್ರಪ್ರೂನರ್, ನವ್ಯ, ಎಂಟೈರ್ ಟೀಮ್ ಇದೀರಾ. ನಿಮ್ಮೆಲ್ಲರ ಸಪೋರ್ಟಿಗೆ ಥ್ಯಾಂಕ್ ಯು. ಈಗಷ್ಟೇ ನೋಡಿದೆ, ಲಹರಿ ಮ್ಯೂಸಿಕ್ ಅಲ್ಲಿ ನಮ್ಮ ಸಿನಿಮಾದ ಟ್ರೇಲರ್ ಲಾಂಚ್ ಆಗಿದೆ. ಇನ್ನು 6 days ಆಗಿಲ್ಲ, ಆಗ್ಲೇ 1 million ವ್ಯೂಸ್ ಆಗಿದೆ. ಸೊ ಅದೇ ಹೇಳುತ್ತೆ ಜನರಿಗೆ ಎಷ್ಟು ಇಷ್ಟ ಆಗ್ತಾ ಇದೆ ಅಂತ. ಅಲ್ಲಿರೋ ಕಮೆಂಟ್ಸ್ ಇರ್ಬೋದು, ಮೇಕಿಂಗ್ ಬಗ್ಗೆ ಮಾತಾಡ್ತಾ ಇರೋದಿರ್ಬೋದು, ಅದು ಒಂದು ರೀಚು ಟಾಕ್ ಕ್ರಿಯೇಟ್ ಮಾಡಿದೆ ಅನ್ನೋದಕ್ಕೆ ಬೆಳಗ್ಗೆ ತಾನೇ ಒಂದು ಮೂವಿ ಜೊತೆಗೆ ನನಗೊಂದು ಮೀಟಿಂಗ್ ಇತ್ತು, ಇಂಟರ್ವ್ಯೂ ಇತ್ತು. ಅವ್ರುಗಳು ಹೇಳ್ತಾ ಇದ್ದಾರೆ, ಒಂದು ರೂಮ್ ಅಲ್ಲಿ ದೊಡ್ಡ ಸ್ಕ್ರೀನ್ ಅಲ್ಲಿ ನಮ್ಮ ಸಿನಿಮಾದ ಟ್ರೇಲರ್ ಹಾಕೊಂಡು ಎಲ್ಲರೂ ನೋಡೋದಂತೆ. ಅಂದ್ರೆ ಎಷ್ಟು ಟಾಕ್ ಕ್ರಿಯೇಟ್ ಆಗ್ತಾ ಇದೆ, ಎಲ್ರಿಗೂ ಎಷ್ಟು ರೀಚ್ ಆಗ್ತಾ ಇದೆ ಅನ್ನೋದು ಅದರಿಂದ ಗೊತ್ತಾಗುತ್ತೆ. ಅವರು ಕೂಡ Feb 7th ಬರ್ಬೇಕಾಗಿತ್ತು, Feb 28th ಹೋದ್ರು. ನಮ್ಮ ಸಿನಿಮಾ ಏನಾದ್ರು ಟ್ರೇಲರ್ ನೋಡಿ ಭಯಪಟ್ರ ಅಂತ ಹೇಳಿ ನಾನು ಅಲ್ಲಿ ಜೋಕ್ ಮಾಡಿ ಬಂದಿದ್ದು ಇದೆ. ಅದ್ರ ಆಚೆಗೆ ಯಾರೇ ಟ್ರೇಲರ್ನ ನೋಡ್ಲಿ, ಅದ್ಭುತವಾಗಿದೆ, ಮೇಕಿಂಗ್ ಚೆನ್ನಾಗಿದೆ, ಕ್ಯೂರಿಯಾಸಿಟಿ ಇದೆ, ಟರ್ನ್ಸ್ ಇದೆ, ಟ್ವಿಸ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮೆಲ್ಲರ ಪ್ರೀತಿಗೂ ಥ್ಯಾಂಕ್ ಯು ವೆರಿ ಮಚ್. ಅದರಲ್ಲೂ ಅಮೃತರಾಜ್ ಸರ್ ಬಂದಿದ್ರು. ಅವರಿಂಥ ಕಾರ್ಯಕ್ರಮಗಳಿಗೆ ಐ ಥಿಂಕ್ ಫಸ್ಟ್ ಟೈಮ್ ಅನ್ಸುತ್ತೆ ನನ್ನ ಕರೆಗೆ ಹೋಗೋಟ್ಟು ಬಂದಿದ್ದಕ್ಕೆ. ಅವ್ರಿಗೂ ಕೂಡ ಥ್ಯಾಂಕ್ ಯು. ಅದರಲ್ಲೂ ಮುಖ್ಯವಾಗಿ ಚಯನ್ ಶೆಟ್ಟಿ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನನ್ನನ್ನ ಎಷ್ಟೋ ಜನ, ಈಗ ರಿಷಬ್ ಶೆಟ್ಟಿ ಸರ್ ಕೂಡ ಮೀಟ್ ಆದಾಗ ಹರಿಕತೆ ಎಲ್ಲ ಗಿರಿಕತೆಗೆ ನಿಮ್ಮನ್ನೇ ನಾವು ಹಾಕೋಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಅವಾಗ ಯಾವ ಥಾಟು ಇರ್ಲಿಲ್ಲ ಸಿನಿಮಾ ಮಾಡೋದು. ಬಹುಶಃ ಈ ಸಿನಿಮಾದಿಂದ ನನ್ನ ಸಿನಿ ಜರ್ನಿ ಶುರು ಆಗ್ಬೇಕು ಅಂತ ಬರ್ದಿತ್ತು ಅನ್ಸುತ್ತೆ. ಚಯನ್ ಶೆಟ್ಟಿ ಸರ್ಗೆ, ಕುಲ್ದೀಪ್ ಸರ್ಗೆ ನಾನು ಹಾರ್ಡ್ಲಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಒಂದು ಒಳ್ಳೆ ಟೀಮ್ ಜೊತೆಗೆ ಒಂದು ಒಳ್ಳೆ ಪಾತ್ರದ ಮೂಲಕ ನಾನು ಲಾಂಚ್ ಆಗ್ತಾ ಇರೋದಕ್ಕೆ ನೀವುಗಳೇ ಕಾರಣ ಸರ್. ಥ್ಯಾಂಕ್ ಯು ವೆರಿ ಮಚ್. ಇನ್ನು ರೂಪೇಶ್ ಅವ್ರ ಬಗ್ಗೆ ಹೇಳೋದೇ ಬೇಡ. ಅವರು ತುಳು ಸ್ಟಾರ್ ಡೈರೆಕ್ಟರ್ ಕೂಡ ಹೌದು. ಅವರು ಸರ್ಕಸ್ ಅನ್ನ ಹಿಟ್ ಮಾಡಿದ್ದಾರೆ, ತುಳುನಲ್ಲಿ ದಾಖಲೆ ಮಾಡಿದ್ದಾರೆ. ಈಗ ಜಯನ್ ಸಿನಿಮಾಗೆ ಸುನೀಲ್ ಶೆಟ್ಟಿ ಅವ್ರನ್ನ ಕರೆಸ್ತಾ ಇದ್ದಾರೆ, ಅಂದ್ರೆ ರೆಕಾರ್ಡ್ಗಳ ಮೇಲೆ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಸೊ ಸಿನಿಮಾದಲ್ಲಿ ಅವ್ರು ಗುರುತಿಸ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಲಾಂಚ್ ಆಗ್ತಾ ಇರೋದು, ಮತ್ತೆ ಅವರು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು. ಅದರಲ್ಲೂ ಹೆಚ್ಚಾಗಿ ರಘು ಪಾಂಡೇಶ್ವರ್ ಸರ್ ಇರ್ಬೋದು, ದೀಪಕ್ ರೈ ಸರ್ ಇರ್ಬೋದು, ಮಠ ಸರ್ ಇರ್ಬೋದು, ಪ್ರಕಾಶ್ ತುಮಿನಾಡು, ಅಂದ್ರೆ ಅವರೆಲ್ಲ ಪ್ರೂವ್ಡ್ ಆರ್ಟಿಸ್ಟ್. ಅಂತಹ ದಿಗ್ಗಜರ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ತಾ ಇರೋದು ನನಗಂತೂ ಸಿಕ್ಕಂತ ಒಂದು ದೊಡ್ಡ ಅವಕಾಶ. ನಿಮ್ಮೆಲ್ಲರ ಸಪೋರ್ಟ್ಗೆ ನಾನು ಸದಾ ಚಿರಋಣಿ ಆಗಿರ್ತೀನಿ. ಟ್ರೈಲರ್ಗೆ ಸಿಕ್ಕಂತಹ ಒಳ್ಳೆ ರೆಸ್ಪಾನ್ಸ್ ನಮ್ಮ ಸಿನಿಮಾಗೂ ಕೂಡ ಸಿಗಬೇಕು. Feb 7th ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಸಿನಿಮಾ ಹೇಗೆ ಅನ್ನಿಸ್ತು ಅಂತ ಹೇಳಬೇಕು ಅಂತ ನಾನು ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಕಲರ್ಸ್ ನಲ್ಲಿ ಸವಿರುಚಿ ಮಾಡುವಂತಹ, ನಿರೂಪಣೆ ಮಾಡುವಂತಹ ನಾಯಕಿ ಇವಾಗ ಒಂದು ಸದಭಿರುಚಿಯ ಚಿತ್ರವನ್ನು ತಂದಿದ್ದಾರೆ. ಹಾಗೆ ಈ ಮೂಲಕ ಒಂದು ಒಳ್ಳೆಯ ಸಿನಿಮಾ ಅಭಿರುಚಿಯನ್ನು ಕೂಡ ಬೆಳೆಸ್ಕೊಂಡಿದ್ದಾರೆ. ಒಳ್ಳೆಯದಾಗಲಿ ಮೇಡಮ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಮುಂದೆ ಈಗ SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ